ನಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ BBMP ಇಂದ. ಆಮೇಲೆ ಒಂದು ಪಟ್ಟಿ ಹಾಕ್ಕೊಟ್ಟಿದ್ದಾರೆ ನೋಡಿ, ಆ ಪಟ್ಟಿ ಒಳಗಡೆನೆ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಅಷ್ಟರಲ್ಲೇ ಇಟ್ಕೊಂಡಿದ್ದೀವಿ ಮೇಡಮ್. ಅಲ್ಲ ಸರ್, ಇದು ನೀವು ಅಲ್ಲಿಂದ ತುಂಬಾ ದೊಡ್ಡ ಮಟ್ಟದ ಜಾಗ ತಗೊಂಡಿದ್ದೀರಾ ನೀವು. ಹಾಂ, ಆಯ್ತಾ? ಈ ದೊಡ್ಡ ಮಟ್ಟದ ಜಾಗ ತಗೊಂಡು ಪಾಪ ಪಾದಚಾರಿಗಳು ಹೆಂಗ್ ಓಡಾಡ್ತಾರೆ? ಅದಕ್ಕೋಸ್ಕರನೇ ಅಗಲವಾಗಿ ಬಿಟ್ಟಿದ್ದಾರೆ ನೋಡಿ ಮೇಡಮ್ ಪಾದಚಾರಿಗಳಿಗೆ. ಸಾಕಾಗುತ್ತೆ ಓಡಾಡೋದಕ್ಕೆ. ಅಲ್ಲಿ ಸುಮಾರು 10 ಅಡಿ ಮೇಲಿದೆ ಅದು. ನೋಡಿ ಇವಾಗಲೂ ನಿಮ್ಮ ಹತ್ರ ತಗೊಳಕ್ ಬರ್ತಾರೆ. ಇಲ್ಲಿ ಹ್ಯಾಕಿಂಗ್ ಝೋನ್ ಅಂತ ಮಾಡಿರೋದೇ ನಮಗೋಸ್ಕರ. ಅದು ಫುಟ್ಪಾತ್ ಅವ್ರಿಗೆ ಅನುಕೂಲ ಮಾಡಬೇಕು ಅಂತಲೇ ಅವರು ಮಾಡಿಕೊಟ್ಟಿರೋದು ಮೇಡಮ್. ಈ ಥರ ಫುಟ್ಪಾತ್ ಮೊದಲು ನಿಮಗೆ 12 ಅಡಿ ಇತ್ತು ಅಷ್ಟೇ, ಇವಾಗ ಜಾಸ್ತಿ ಮಾಡಿದ್ದಾರೆ. ನಮಗೂ ತೊಂದರೆ ಆಗಬಾರ್ದು, ಅಂಗಡಿಯವ್ರಿಗೂ ತೊಂದರೆ ಆಗಬಾರ್ದು, ಅವ್ರಿಗೆ ಓಡಾಡೋಕ್ಕೂ ಅನುಕೂಲ ಆಗಬೇಕು. ಹಂಗಾಗಿ ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸರ್, ಈಗ ಬೇರೆ ಕಡೆ ಎಲ್ಲಾ ಕಡೆನೂ ತೆರವು ಮಾಡ್ತಾ ಇದ್ದಾರೆ. ಹೌದು, ಈಗ ನಿಮ್ಮಲ್ಲೂ ತೆರವು ಮಾಡಿದ್ರೆ ತೆರವು ಮಾಡಕ್ ಬಂದ್ರೆ ಏನ್ ಮಾಡ್ತೀರಾ? ಎಲ್ಲೋ ನಮ್ಮಲ್ಲಿ ನಮ್ಗೆ ಹೇಳಿದ್ದಾರೆ, ಸ್ವಲ್ಪ ಕಟ್ಟೆಗಳು ಕಟ್ಟಿದ್ದಾರೆ, ಅದ್ರಲ್ಲಿ ಕೂಡಿಸ್ಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ ಮೇಡಮ್. ನೆಕ್ಸ್ಟ್ ಬರ್ತಾರೆ ಇವಾಗ. ಅದಕ್ಕೆ ನೀವು ನಿಮ್ಗಂತ ಒಂದು ಅಂಗಡಿ ನಮಗೆ ಸುಮಾರು ಒಂದು 32 ವರ್ಷದಿಂದ ಇದೆ ಜೀವನ ಮೇಡಮ್. ಬೇರೆ ಆವಾಗಿಂದ ನಮಗೇನು ಓದಿಲ್ಲ ನಾವು ಅಷ್ಟು, ಹಂಗಾಗಿ ಇಲ್ಲೇ ನಾವು ಕಳೆದ್ಬಿಟ್ವಿ ಜೀವನ. ಯಾಕೆ ಜನಗಳು ಯಾಕೆ ನಿಮ್ಮ ಹತ್ರನೇ ಬರೋದು ಜಾಸ್ತಿ? ಅಂಗಡಿಗಳಿದ್ರು ಅಂಗಡಿಗಳಿಗೆ ಯಾಕೆ ಹೋಗಲ್ಲ? ರೇಟು ಡಿಫ್ರೆನ್ಸ್ ಬರುತ್ತಲ್ಲ ಮೇಡಮ್, ಕ್ವಾಲಿಟಿ ಸೇಮ್ ಇರುತ್ತೆ, ರೇಟು ಡಿಫ್ರೆನ್ಸ್ ಬರುತ್ತೆ. ಹಂಗಾಗಿ ನಮಗೆ ಗ್ರಾಹಕರು ಅವರಿಂದ ಮಾಮೂಲಿ ಗಿರಾಕಿಗಳಿದ್ದೇ ಇದ್ದಾರೆ. ಸರ್, ಕಮ್ಮಿ ಇದೆ. ಅಂಗಡಿಗಳಲ್ಲಿ ಯಾಕೆ ಜಾಸ್ತಿ ಮಾಡ್ತೀರಾ? ನೀವೇ ಕಮ್ಮಿ ಕೊಡ್ತೀರಾ? ನಮಗೆ ಬಾಡಿಗೆ ಇರಲ್ಲ, ಇದಿರಲ್ಲ. ಹಂಗಾಗಿ ನಮಗೆ ಒಂದು 5 ರೂಪಾಯಿ ಪೀಸಿಗೆ ಸಿಕ್ಕರೆ ಸಾಕು ಕೊಟ್ಬಿಡ್ತೀವಿ. ಈಗ ಹಂಗೆ ನಮಗೆ ಆಮೇಲೆ ರೊಟೇಷನ್ ಆಗಬೇಕು. ನಮಗೂ ಒಂದೊಂದು ದಿನ ವ್ಯಾಪಾರ ಇರಲ್ಲ, ಸುಮ್ಮನೆ ಕೂತಿರ್ತೀವಿ. ಕೊಡೋರು ಕೊಡಲೇಬೇಕಲ್ಲ ಮೇಡಮ್. ನಾವು ಸಾಲ ಮಾಡ್ಕೊಂಡಿರ್ತೀವಿ, ಕಂತು ಕಟ್ಟಬೇಕು ಡೈಲಿ. ಹಂಗಾಗಿ ನಮ್ಮದು ನೋಡ್ತೀವಿ, ಒಂದೊಂದು ಸರಿ ಅಸಲಿಗೆ ಕೊಟ್ಬಿಡ್ತೀವಿ. ನಾವು ಲಾಭ ನಷ್ಟ ನೋಡೋಕೆ ಹೋಗೋದಿಲ್ಲ. ಹಂಗಾಗಿ ನಮಗೆ ಸರ್ಕಾರದವ್ರು ಅದೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಇದೊಂದು ಏನು ತೊಂದರೆ ಆಗಿಲ್ಲ ಇದುವರೆಗೂ. ಮುಂದೆ ನೋಡ್ಬೇಕು ಏನಾಗುತ್ತೆ. ಈಗ ಅಲ್ಲೆಲ್ಲ ಮಾಡ್ಕೊಂಡ್ ಬರ್ತಾರೆ, ಇಲ್ಲೂ ಮಾಡ್ತಾರೆ. ಮಾಡ್ತಾರೆ, ಬಿಡಲ್ಲ. ಬಿಟ್ರೆ ಮಾಡಕ್ ಬಂದ್ರೆ ಏನ್ ಪೊಲೀಸ್ ಅವರು ಡೈಲಿ ಬಂದು ವಾಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಟ್ಟಿ ಒಳಗೆ ಇದ್ದೀರಾ, ಎಲ್ಲಿದ್ದೀವಿ. ಅವರು BBMP ಅವರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಪಟ್ಟಿ ದಾಟಿ ನಾವು ಆಚೆ ಏನು ಹೋಗಿಲ್ಲ. ಸೊ ಹಂಗಾಗಿ ನಾವು ಇಲ್ಲಿ ತೊಂದರೆ ಇಲ್ಲ ಅಂದ್ಕೊಂಡಿದ್ದೀವಿ. ನೋಡೋಣ ಅದ್ರ ಮೇಲೆ ದಯವಿಟ್ಟು. ಈಗ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಯಾವುದೇ ತರ ತೊಂದರೆ ಇರ್ಲಿಲ್ಲ ಅನ್ಸುತ್ತೆ. ಈಗ DK ಸಾಹೇಬ್ರು ಬರ್ತಿದ್ದಂಗೆ ಒಂದಲ್ಲ ಒಂದು ತರ ತೊಂದರೆಗಳೇ ಆಗ್ತಾ ಇದೆ ಅಂತ. DK ಸಾಹೇಬ್ರು ಅಂತಲ್ಲ ಮೇಡಮ್, ಅದು ಸುಪ್ರೀಂ ಕೋರ್ಟ್ ಆರ್ಡ್ರು ಅಂತ ಹೇಳ್ತಾ ಇದ್ದಾರೆ ಇವರು. ಆವಾಗ ಏನಿತ್ತು ಇರಲಿಲ್ಲ. ಸುಪ್ರೀಂ ಕೋರ್ಟ್ ಆವಾಗ 2014ರಲ್ಲಿ ನಮ್ಮ ಪರವಾಗಿ ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು, ನಿಮಗೂ ಗೊತ್ತಿರುತ್ತೆ ಅದು. ಹಂಗಾಗಿ ಅವರು ಇದ್ರ ಮೇಲೆ ನಮಗೆಲ್ಲ ಲೈಸೆನ್ಸ್ ಇಶ್ಯೂ ಮಾಡಿದ್ದು. ಸರ್ವೆ ಮಾಡಿ ನಮಗೆಲ್ಲ ಲೈಸೆನ್ಸ್ ಮಾಡಿ, ನಮ್ಮದು ಒಂದು ಕಮಿಟಿ ಮಾಡಿ ಎಲೆಕ್ಷನ್ ಎಲ್ಲ ಮಾಡಿದರು. ಈ GBA ಆದಮೇಲೆ ಮಾಡಿಲ್ಲ, ಅದನ್ನು ಮಾಡಿದ್ದಾರೆ. ನೆಕ್ಸ್ಟ್ ಮಾಡ್ತಾರೇನೋ ನೋಡಬೇಕಾಗುತ್ತೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ನಿಮಗೆ ಎಲ್ಲರಿಗೂ ಈಗ ಫುಟ್ಪಾತ್ ವ್ಯಾಪಾರ, ಫುಟ್ಪಾತೇನೆ ಹೆಚ್ಕೊಂಡು ಜೀವನ ಮಾಡ್ತಾರೆ. ಹೌದು ಮೇಡಮ್, ನಮಗೆ ಇದು ಬಿಟ್ಟರೆ ಜೀವನ ಇಲ್ಲ ಬೇರೆ. ಹಂಗಾಗಿ ನಮಗೂ ತೊಂದರೆ ಆಗಬಾರ್ದು, ವಾಕರ್ಸು ಓಡಾಡೋರ್ಗೂ ತೊಂದರೆ ಆಗಬಾರ್ದು. ಆ ಥರ ಏನಾದ್ರು ಒಂದು ವ್ಯವಸ್ಥೆ ನಮಗೆ ಮಾಡ್ದಂಗೆ ಎಲ್ಲರೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ಯಾಕಂದರೆ ಇಲ್ಲಿ ತಗೊಳಕ್ ಬರ್ತಾರೆ ನಿಮ್ಮ ಹತ್ರ, ಅಲ್ಲೇ ಗಾಡಿ ನಿಲ್ಲಿಸ್ತಾರೆ. ಹೌದು, ಅವಾಗ ರೋಡ್ ಬ್ಲಾಕ್ ಆಗುತ್ತೆ. ಒಂದಲ್ಲ ಒಂದು ತೊಂದರೆಗಳು ನಿಮ್ಮಿಂದ ತೊಂದರೆ ಆಗುತ್ತೆ ಅಲ್ವಾ? ಹೌದು. ಏನು ಹೇಳ್ತೀರಾ ಸರ್ಕಾರಕ್ಕೆ? ಇಲ್ಲ, ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ತೆಗೆದುಬಿಟ್ಟಿದ್ದಾರೆ. ಅದೊಂದು ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮೇಡಮ್. ಪಾರ್ಕಿಂಗ್ದು ಇಲ್ಲಿ ಬಸ್ಸು ಬರ್ತಾ ಇಲ್ಲ ನಮ್ಮ ರೋಡಲ್ಲಿ. ಬಸ್ ಇಲ್ಲದೆ ಇರೋದ್ರಿಂದ, ಬಸ್ ಸ್ಟಾಪ್ ಇರೋದ್ರಿಂದ ಪಾರ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ಹಂಗಾಗಿ ಅದೊಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸರ್, ಫುಟ್ಪಾತ್ ಬೇಕೇ ಬೇಕಾ ನಿಮಗೆ? ಹೌದು ಮೇಡಮ್, ಬಿಟ್ಟರೆ ಜೀವನ ಇಲ್ಲ ಮೇಡಮ್. ನಮಗೆ ಅದು ಬಿಟ್ಟರೆ ಜೀವನ ಇಲ್ಲ. ಎಷ್ಟು ದುಡಿಬೋದು ದಿನಕ್ಕೆ? ಹೇಳೋಕ್ಕಾಗಲ್ಲ ಮೇಡಮ್. ಒಂದಿನ 200 ಸಿಗುತ್ತೆ, 300 ಸಿಗುತ್ತೆ, 500 ಸಿಗುತ್ತೆ. 500 ನೋಡಿ, ನೀವೇ ನೋಡಿ. ಯಾರು ನಮಗೆ ಕೋವಿಡ್ ಬಂದಾಗಿಂದ ಫುಲ್ ಡೌನ್ ಆಗಿಬಿಟ್ಟಿದೆ ಮೇಡಮ್. ಆಮೇಲೆ ಬಸ್ ಬಿಡ್ತಾ ಇಲ್ಲ, ಬಸ್ಸು ಇಲ್ಲ. ಆಮೇಲೆ ರೋಡ್ ಚಿಕ್ಕ ಮಾಡಿಬಿಟ್ರು, ಗಾಡಿಗಳು ಅಷ್ಟು ಮೊದಲಂಗೆ ಗಿರಾಕಿಗಳಿಲ್ಲ, ಕಡಿಮೆ ಆಗಿದೆ ಬಿಸ್ನೆಸ್ ನಮ್ಗೆ ಇವಾಗ. ಬಟ್ ನಮ್ಗೆ ಇದು ಬಿಟ್ಟರೆ, ಇಲ್ಲಿ ಬಿಟ್ಟರೆ ಒಬ್ಬೊಬ್ಬರು ವ್ಯಾಪಾರ ಫ್ಯಾಕ್ಟ್ರಿಗಳ ಹತ್ರ ಅಲ್ಲಿ ಇಲ್ಲಿ ಹೋಗಿ ಮಾಡ್ತಾರೆ. ನಾವು ಅಲ್ಲೆಲ್ಲ ಹೋಗಲ್ಲ. ಆಮೇಲೆ ಆನ್ಲೈನಲ್ಲೂ ತಗೋತಾರೆ. ಆಮೇಲೆ ನಮಗೆ ರೆಗ್ಯುಲರ್ ಕಸ್ಟಮರ್ ಬಂದರೆ ಬಂದಂಗೆ, ಇಲ್ಲ ಅಂದರೆ ವ್ಯಾಪಾರನೇ ಆಗಲ್ಲ. ಸುಮ್ಮನೆ ಕೂತಿರ್ತೀವಿ. ನೀವೇ ನೋಡಿ ಬೇಕಾದರೆ ಹೆಂಗಿದೆ ಬಜಾರು. ಏನು ಮಾಡೋದು ಹೇಳಿ? ನಾವು ಇದನ್ನೇ ನಂಬ್ಕೊಂಡು ಜೀವನ ಕಳೆದಿದ್ದೀವಿ. ಏನು ಮಾಡೋದು? ಇಷ್ಟೇ, ಬಿಟ್ಟರೆ ದಾರಿ ಇಲ್ಲ ನಮಗೆ.